ವಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲನಾಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ. ಶುಚಿ ಸದನ ದಯದಿಂದ ಜೀವರ ನಿಚಯ ತೊಳುತ್ತಾ ನಿಂತು ಮಾಡುವ ನುಚಿತವನುಚಿತ ಕರ್ಮಗಳನೆಂದರಿದು ಕೊಂಡಾಡು. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 1. ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಆಹಾರ ಸೇವನೆ, ಜೀರ್ಣವಾಗುವಿಕೆ ಇತ್ಯಾದಿ ಸಕಲ ಕಾರ್ಯಗಳೂ ಜೀವರಿಂದ ಸ್ವತಂತ್ರವಾಗಿ ನಡೆಯಲು ಸಾಧ್ಯವೇ? ಶುಚಿನಾಮಕರಾದ ರಮಾ ವೈವಂತರ್ಗತರಾಗಿ ಬಿಂಬರೂಪಿಯಾದ ಶ್ರೀಹರಿಯೇ ಜೀವರಲ್ಲಿ ನಿಂತು ಸಕಲ ವ್ಯಾಪಾರಗಳನ್ನು ಮಾಡಿಸುತ್ತಾನೆ ಎಂದು ತಿಳಿಸುತ್ತಾರೆ. ಭೋಜ್ಯ ವಸ್ತುಗಳನ್ನು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಭೋಜನಕ್ಕೆ ಅನುಕೂಲವಾಗುವಂತೆ ಪಕ್ವ ಮಾಡುವ ಕ್ರಿಯೆ ಪಚನ. ತಿಂದ ಆಹಾರ ಜೀರ್ಣಾಂಗಗಳ ಸಹಾಯದಿಂದ ಆಗುವ ಕಾರ್ಯಕ್ಕೂ ಪಚನ ಎನ್ನುವರು. ಜೀರ್ಣವಾಗುವ ಪಕ್ವವಾಗಿ ಸಿದ್ಧವಾಗಿರುವ ಆಹಾರ ವಸ್ತುಗಳನ್ನು ದಂತದಿಂದ ಚೆನ್ನಾಗಿ ಅಗಿದು ನಾಲಿಗೆಯಿಂದ ಹೊರಳಿಸಿ ತಿನ್ನುವ ಕ್ರಿಯೆಗೆ ಭಕ್ಷಣ ಎನ್ನುವರು. ಪಾದೇಂದ್ರಿಯಗಳಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚಾರ ಮಾಡುವ ವ್ಯಾಪಾರವನ್ನು ಗಮನ ಎನ್ನುವರು. ದೇಹದಲ್ಲಿ ನಡೆಯುತ್ತಿರುವ ರಕ್ತ ಪರಿಚಲನೆ, ನಾಡಿಗತ ಕ್ರಿಯೆಗಳು, ಶ್ವಾಸ ಕಾರ್ಯ, ಪಂಚಕೋಶಗಳ ಕ್ರಿಯೆ ಇವುಗಳೆಲ್ಲವುಗಳಲ್ಲಿಯೂ ಸಹ ಗಮನವೆಂಬ ಕ್ರಿಯೆ ಅಭಿವ್ಯಕ್ತವಾಗುವುದು. ನೇತ್ರಗಳಿಂದ ನೋಡುವ ರೂಪ, ಕಿವಿಯಿಂದ ಕೇಳುವ ಶಬ್ದ, ರಸನೇಂದ್ರಿಯಕ್ಕೆ ವಿಷಯವಾದ ರುಚಿ, ನಾಸಿಕೇಂದ್ರಿಯಕ್ಕೆ ವಿಷಯವಾಗಿರುವ ವಾಸನೆ, ಗಂಧ, ತ್ವಗೀಂದ್ರಿಯದ್ವಾರ ಅನುಭವಿಸುವ ಸ್ಪರ್ಶ ವಿಷಯಗಳು ಇತ್ಯಾದಿ ವಿಷಯಾನುಭವ ರೂಪವಾದ ಸಕಲ ಕ್ರಿಯೆಗಳಿಗೂ ಭೋಜನ ಅಂತ ಹೆಸರು. ವಾಗೀಂದ್ರಿಯದಿಂದ ಮಾತನಾಡುವುದು, ಜಿಜ್ಞಾಸೆ, ಅಧ್ಯಾಪನ, ಪಠಣ ಇತ್ಯಾದಿ ವಾಗ್ರೂಪವಾದ ವ್ಯಾತ ವಚನ ಅನಿಸುವವು. ಸ್ತ್ರೀಯರೊಡನೆ ಭೋಗಿಸುವ ಕ್ರಿಯಾದಿಗಳಿಗೆ ಮೈಥುನ ಎಂದು ಹೆಸರು. ಮಲಗುವುದು, ವಿಶ್ರಾಂತಿ ಹೊಂದುವುದು ಇತ್ಯಾದಿ ಕ್ರಿಯೆಗಳು ಶಯನವೆನಿಸುವವು. ಕಣ್ಣುಗಳಿಂದ ವಸ್ತುಗಳನ್ನು ನೋಡುವುದು, ಅವುಗಳ ಆಕಾರ, ರೂಪ, ಲಕ್ಷಣಗಳನ್ನು ತಿಳಿಯುವುದು, ಸ್ವಾವಲೋಕನ ಇತ್ಯಾದಿ ಕರ್ಮಗಳು ವೀಕ್ಷಣ ಎನಿಸುವವು. ದೇಹವನ್ನು ಅಲ್ಲಾಡಿಸದಿರುವುದು, ರೆಪ್ಪೆ ಬಡಿಯದೆ ಹಾಗೇ ಇರುವುದು ಇತ್ಯಾದಿ ಚಲನರಹಿತ ಕ್ರಿಯೆಗಳಿಗೆ ಅಚಲನ ಎಂದು ಹೆಸರು. ಗಮನ ಮಾಡದೇ ಇದ್ದ ಸ್ಥಳದಲ್ಲೇ ಇದ್ದರೂ ಅದು ಅಚಲನ ಎನಿಸುವುದು. ದೇಹಗತ ಅಂಗಾಂಗಗಳನ್ನು ಅಲ್ಲಾಡಿಸುವುದು, ಸ್ನಾಯುಗಳ ಚಲನಾದಿ ಕ್ರಿಯೆಗಳು ಇವೆಲ್ಲವೂ ಚಲನ ಕಾರ್ಯಗಳು. ಹಿಡಿದ ಕೆಲಸವನ್ನು ಸಾಧಿಸುವುದರಲ್ಲಿ ತೊಡಗಿಸುವ ಯತ್ನರೂಪವಾದ ಕ್ರಿಯೆ ಪ್ರಯತ್ನವು. ಪಚನಾದಿ ಸಕಲ ಕ್ರಿಯೆಗಳನ್ನು ಜೀವರು ಸ್ವತಂತ್ರವಾಗಿ ಮಾಡಲು ಸಾಧ್ಯವೇ? ತೇನ ವಿನಾ ತೃಣಮಪಿ ನ ಚಲತಿ ಎಂಬ ಶ್ರುತಿ ವಚನಾನುಸಾರ ಸ್ವತಂತ್ರೋ ಭಗವಾನ್ ವಿಷ್ಣು ಎಂಬ ಶ್ರೀಮನ್ಮದ್ಭೋಕ್ತಿಯಂತೆಯೂ ಜೀವರಿಗೆ ಯಾವ ಕ್ರಿಯೆಯನ್ನು ಮಾಡಲು ಸ್ವಾತಂತ್ರ್ಯವಿಲ್ಲ. ಜೀವರ ಕರ್ತೃತ್ವ ಶಕ್ತಿ ಭಗವದಧೀನವಾಗಿದೆ. ಆ ಕರ್ತೃತ್ವ ಸಾಮರ್ಥ್ಯವು ಕೇವಲ ಶಕ್ತ್ಯಾತ್ಮಕವಾಗಿದೆ. ಅದು ಕ್ರಿಯಾತ್ಮಕವಾಗಿ ಅಭಿವ್ಯಕ್ತಿಯಾಗಲು ಶ್ರೀ ಪರಮಾತ್ಮನ ಪ್ರೇರಣೆ ಅತ್ಯಗತ್ಯ. ಶ್ರೀಶನ ಪ್ರಚೋದನೆ ಇಲ್ಲದೆ ಜೀವರಲ್ಲಿ ಆ ಕ್ರಿಯಾಭಿವ್ಯಕ್ತಿಯೂ ಯಾವ ರೀತಿಯಲ್ಲಿಯೂ ಆಗಲಾರದು. ಇದೆ ಆ ಸರ್ವೇಶನ ಬಿಂಬಕ್ರಿಯಾ ಎನಿಸುವುದು. ಡಿಂಬಗದ ಜೀವನ ಸಮಸ್ತ ಕ್ರಿಯಾಭಿವ್ಯಕ್ತಿಗೂ ಆ ಜಗದಾಂಬಾರಮಣನಾದ ಬಿಂಬನ ಕ್ರಿಯೆಯೇ ಮುಖ್ಯ ಕಾರಣ. ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನಾನುಸಾರ ಪ್ರಕೃತಿ ಗುಣಗಳ ಸಂಬಂಧವಿಲ್ಲದೆ ಸದಾ ಶುಚಿರ್ಭೂತರಾಗಿ ನಿರ್ವಿಕಾರರಾಗಿರುವ ಲಕ್ಷ್ಮೀದೇವಿಗೆ ಶುಚಿ ಎಂದು ಹೆಸರು.
ಇತರ ವ್ಯಾಖ್ಯಾನಕಾರರ ವಿವರಣೆಯಂತೆ ಲಿಂಗದೇಹವು ಕೇವಲ ಔಪಚಾರಿಕವಾಗಿ ದಗ್ಧಪಟದಂತೆ ಇರುವ ಸತ್ವಗುಣ ಪ್ರಾಚುರ್ಯ ದೇಹವುಳ್ಳ ಶ್ರೀ ವಾಯುದೇವರಿಗೆ ಶುಚಿ ಎಂದು ಹೆಸರು. ಲಕ್ಷ್ಮಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಶ್ರೀ ಪರಮಾತ್ಮನು ಶುಚಿ ಸದನನು. ಸಕಲ ತ್ರಿವಿಧ ಜೀವ ಸಮೂಹದಲ್ಲಿ ಅವರ ಅಂತರ್ಯಾಮಿಯಾಗಿ ಬಿಂಬರೂಪದಿಂದ ಇರುವನು. ಜೀವಾಕಾರವಾದ ಜೀವನಿಯಾಮಕವಾದ ಜೀವನಾಮಕನಾದ ಆ ಭಗವದ್ರೂಪವೇ ಆಯಾಯ ಬಿಂಬರೂಪವು. ಸಕಲ ಜೀವರಲ್ಲಿ ಬಿಂಬನಾಗಿ ತಾನೇ ಉಚಿತ ಹಾಗೂ ಅನುಚಿತವಾದ ಸಕಲ ಕರ್ಮಗಳನ್ನು ಜೀವರ ಹೆಸರಿನಲ್ಲಿಯೇ ಬಿಂಬಕ್ರಿಯಾದ್ವಾರ ಮಾಡುವನು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಎಂಬ ನಿಯಮದಂತೆ ಬಿಂಬನೇ ಜೀವರಲ್ಲಿ ನಿಂತು ಸಕಲ ಕರ್ಮಗಳಿಗೂ ತಾನೇ ಮುಖ್ಯ ಪ್ರೇರಕನಾಗಿ ಆ ಕರ್ಮಗಳನ್ನು ಮಾಡುವನು. ಇಂದ್ರಿಯಾಭಿಮಾನಿ ದೇವತೆಗಳು ದೈತ್ಯರ ದ್ವಾರ ಮಾಡಿಸುವನು. ದೇಹಗತ ಸಕಲ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನದ್ವಾರ ಮಾಡಿಸುವನು. ಬಿಂಬನಿಂದ ಪ್ರತಿಬಿಂಬನಲ್ಲಿ ಕ್ರಿಯಾಭಿವ್ಯಕ್ತಿ. ವಿಧಿಪೂರ್ವಕವಾಗಿ ಮಾಡುವ ಪುಣ್ಯ ಕರ್ಮಗಳು, ಉಚಿತ ಕರ್ಮಗಳು, ನಿಷೇಧ ರೂಪವಾದ ಪಾಪ ಹಾಗೂ ಮಿಶ್ರ ಕರ್ಮಗಳು, ಅನುಚಿತ ಕರ್ಮಗಳು. ಇಂತೂ ಉಚಿತ ಅನುಚಿತ ಸಕಲ ಕರ್ಮಗಳನ್ನು ಬಿಂಬನಾದ ಶ್ರೀಹರಿಯೇ ಮಾಡಿಸುತ್ತಿರುವನು. ನಿರ್ದೋಷನಾದ ಜೀವ ಜಡರುಗಳಿಂದ ಅತ್ಯಂತ ಭಿನ್ನನಾದ ಬಿಂಬನಿಗೆ ಈ ಕರ್ಮಗಳ ಲೇಪ ಇಲ್ಲ. ಈ ರೀತಿ ಸಮಸ್ತ ಕರ್ಮಗಳ ಮರ್ಮವನ್ನರಿತು ಅವುಗಳಿಗೆ ಮುಖ್ಯ ಪ್ರೇರಕನೂ ಕಾರಕನೂ ಕರ್ತವ್ಯ ಆದ ಶ್ರೀಹರಿಯನ್ನು ಭಕ್ತ್ಯುದ್ರೇಕದಿಂದ ಕೊಂಡಾಡುತ್ತಿರು ಎಂದು ಆ ಸರ್ವೇಶನ ಸರ್ವ ಸ್ವಾತಂತ್ರ್ಯದ ವಿಷಯವನ್ನು ತಿಳಿಸ್ತಾರೆ ಶ್ರೀ ಜಗನ್ನಾಥದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.